ದೇವರು ಆತ್ಮವಾಗಿದ್ದಾನೆ. ಆತ್ಮವಾಗಿರುವ ದೇವರು ಅವರ ಕಾರ್ಯಗಳೆಲ್ಲ ಆತ್ಮದ ಲೋಕದಲ್ಲಿದೆ. ಅವರು ಮಾಡುವ ರೀತಿ, ಅವರ ನಿಯಮಗಳು, ಅವ್ರು ಮಾಡುವ ಕಾರ್ಯಗಳು ಎಲ್ಲವೂ ಆತ್ಮದ ಮಂಡಲದಲ್ಲಿ. ಒಂದು ಅರ್ಥ ಮಾಡ್ಕೋಬೇಕು, ದೇವರು ಯಾವಾಗ ಭೂಮಿಯನ್ನು ಉಂಟು ಮಾಡಿದ್ರು, ಏನು ಇಲ್ಲದೇ ಇರುವುದರಿಂದ ಒಂದನ್ನು ಉಂಟು ಮಾಡಿದ್ರು, ಕಾಣದೇ ಇರುವುದರಿಂದ ಕಾಣುವುದನ್ನು ಉಂಟು ಮಾಡಿದ್ರು, ಏನು ಇರಲಿಲ್ಲ ಅವಾಗ ಉಂಟು ಮಾಡಿದ್ರು. ನಮಗೆ ಶರೀರದಿಂದ ನೋಡ್ತಾ ಇರೋದ್ರಿಂದ ಏನು ಇಲ್ಲದೇ ಇರೋದ್ರಿಂದ ಉಂಟು ಮಾಡಿದ್ರು, ಅದು ಓಕೆ. ಏಕೆಂದರೆ ಏನು ಕಾಣ್ತಾ ಇರಲಿಲ್ಲ. ಆದರೆ ದೇವರು ಅವರು ಏನೂ ಇಲ್ಲದೆ ಖಾಲಿಯಾಗಿದ್ದವರು ಏನೋ ಒಂದು ಉಂಟು ಮಾಡಿಲ್ಲ, ಅವರು ಉಂಟು ಮಾಡಿದೆಲ್ಲ ಅವ್ರ ಒಳಗಡೆನೇ ಇದ್ದಿದ್ದು. ದೇವರ ಹತ್ರ ಇಲ್ಲದೆ ಇರೋದನ್ನು ಒಂದು ಅವರು ಉಂಟು ಮಾಡೋದಿಲ್ಲ. ಅವರು ಉಂಟು ಮಾಡಿದ್ದು ಯಾವುದು ಅವ್ರ ಹತ್ರ ಇದ್ದಿದ್ದಲ್ಲ, ಎಲ್ಲ ಅವರ ಒಳಗಡೆನೆ ಇದ್ದಿದ್ದು. ಅವರಲ್ಲಿ ಇದ್ದಿದ್ದು ಕಾಣದೇ ಇರುವ ರೂಪದಲ್ಲಿ ಇತ್ತು, ಅವರಲ್ಲಿ ಇದ್ದಿದ್ದನ್ನ ಮಾತಿನ ಮೂಲಕ ಕಾಣುವ ರೂಪದಲ್ಲಿ ಪ್ರಕಟಿಸಿದ್ರು.